ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಧನ್ವೀಸ್ ಕ್ರಿಯೇಷನ್ಸ್. ನಾನು ಇವತ್ತೊಂದು ರಿಂಗ್ ಬೀಡ್ ಯೂಸ್ ಮಾಡಿಕೊಂಡು ಒಂದು ಹೊಸ ಡಿಸೈನ್ ತೋರಿಸ್ಕೊಡ್ತಿದ್ದೀನಿ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗ್ ನಾನು ರಿಂಗಿಗೆ ಒಂದು ನಾಟ್ ಹಾಕ್ಕೋತೀನಿ ಮತ್ತು ಇನ್ನೂ ಒಂದು ಹಾಕ್ಕೋತೀನಿ. ಟೋಟಲ್ 2 ನಾಟ್ ಹಾಕ್ಕೋತಿದ್ದೀನಿ ಫ್ರೆಂಡ್ಸ್. ನಾನು 2 ನಾಟ್ ಹಾಕ್ಕೊಂಡ್ಮೇಲೆ ಇವಾಗ ಡಿಸೈನ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ನಾಟ್ ಹಾಕಿರ್ತೀವಲ್ಲ ಫ್ರೆಂಡ್ಸ್, ಆ ನಾಟ್ ಒಳಗಡೆಯಿಂದ ನೀಡಲ್ ಹಾಕಿ ದಾರನ ಎಳ್ಕೊಂಡು 1 2 2 ಚೈನ್ಸ್ ಹಾಕ್ಕೋತೀನಿ ಫ್ರೆಂಡ್ಸ್. 2 ಚೈನ್ಸ್ ಹಾಕ್ಕೊಂಡು ಇವಾಗ ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡು ಬೀಡಿದೆ ಅಲ್ಲ ರಿಂಗ್ ಬೀಡು, ಆ ರಿಂಗ್ ಬೀಡು ಪ್ಲಸ್ ಎಕ್ಸ್ಟ್ರಾ ದಾರ ಇದೆಯಲ್ಲ ಫ್ರೆಂಡ್ಸ್, ಅದೆರಡು ಸೇರಿ ನಾನು ಡಬಲ್ ಕ್ರೋಶೆಟ್ ಮಾಡ್ಕೊಂಡು ಹೋಗ್ತೀನಿ. ಮತ್ತು ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡು ಅದೇ ರಿಂಗು ಮತ್ತು ಆ ಥ್ರೆಡ್ ಎರಡು ಸೇರಿ ದಾರ ಎಳ್ಕೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಈ ರೀತಿ ನಾನು ಡಬಲ್ ಕ್ರೋಶೆಟ್ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಇದೇ ರೀತಿ ಆ ರಿಂಗ್ ಎಷ್ಟು ಫಿಲ್ ಆಗುತ್ತೋ ಆ ಫುಲ್ ರಿಂಗು ಡಬಲ್ ಕ್ರೋಶೆಟಿಂದ ಕಂಪ್ಲೀಟ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ನಾನು ಒಂದು 4 to 5 ಡಬಲ್ ಕ್ರೋಶೆಟ್ ಹಾಕ್ಕೋತೀನಿ ಫ್ರೆಂಡ್ಸ್. ಹಾಕ್ಕೊಂಡ್ಮೇಲೆ ಅದು ಎಕ್ಸ್ಟ್ರಾ ಥ್ರೆಡ್ ಸೇರಿಸಿ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಕಟ್ ಮಾಡ್ಕೊಬೇಕು. ಬಿಕಾಸ್ ಲಾಸ್ಟಲ್ಲಿ ಇದು ಬರುತ್ತೆ, ನಾಟ್ ಬಂದಿದೆ ಅಲ್ಲ ಫ್ರೆಂಡ್ಸ್, ಸೊ ಡಿಸೈನ್ ಚೆನ್ನಾಗಿ ಕಾಣೋದಿಲ್ಲ. ಸೊ ಒಂದು 4 to 5 ಡಬಲ್ ಕ್ರೋಶೆಟ್ ಆಗಿದ ತಕ್ಷಣ ಅದು ಬ್ಯಾಕ್ ಸೈಡಿಂದ ಥ್ರೆಡ್ನ ಕಟ್ ಮಾಡ್ಕೊಂಬಿಡಿ ಫ್ರೆಂಡ್ಸ್. ಹಾಗೆ ಬಿಟ್ಟರೆ ಬಿಚ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ ಮತ್ತು ಎಲ್ಲಾದರೂ ಥ್ರೆಡ್ನ ಸ್ಟಿಕ್ ಮಾಡಬೇಕಾಗುತ್ತೆ. ಸೊ ನಾನು ಆ ರೀತಿ ಡಬಲ್ ಕ್ರೋಶೆಟ್ ಒಳಗಡೆ ಜಾಯಿಂಟ್ ಮಾಡಿ ಡಿಸೈನ್ ಹಾಕ್ಕೊಂಡು ಒಂದು 5 to 6 ಡಬಲ್ ಕ್ರೋಶೆಟ್ ಆದಮೇಲೆ ಈ ರೀತಿ ಕಟ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್. ಆ ರೀತಿ ಕಟ್ ಮಾಡಿಕೊಂಡು ನೆಕ್ಸ್ಟ್ ಹಾಗೆ ಡಬಲ್ ಕ್ರೋಶೆಟ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಫುಲ್ಲು ಆ ರಿಂಗ್ ಫುಲ್ ಎಷ್ಟು ಡಬಲ್ ಕ್ರೋಶೆಟ್ ಹಿಡಿಯುತ್ತೋ ಅಷ್ಟನ್ನು ಫಿಲ್ ಮಾಡ್ಕೊತಾ ಹೋಗಿ ನೋಡಿ ಫ್ರೆಂಡ್ಸ್. ಆ ರೀತಿ ಹಾಕ್ಕೋತೀನಿ. ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡು 2ರಲ್ಲಿ 1 2ರಲ್ಲಿ 1 ಇದೇ ರೀತಿ ಫುಲ್ ರಿಂಗಿಗೆ ಡಬಲ್ ಕ್ರೋಶೆಟ್ ಕಂಪ್ಲೀಟ್ ಮಾಡ್ಕೊತಾ ಹೋಗ್ತೀನಿ ಫ್ರೆಂಡ್ಸ್. ಇದೆಷ್ಟು ಅಂತ ಡಬಲ್ ಕ್ರೋಶೆಟ್ ಕೌಂಟ್ ಮಾಡಿ ಹಾಕ್ಕೊಂಡಿಲ್ಲ ಫ್ರೆಂಡ್ಸ್. ನೀವು ರಿಂಗ್ ಫಿಲ್ ಆಗೋವರೆಗೂ ನೋಡಿಕೊಂಡು ಹಾಕ್ಕೋಬೇಕು. ರಿಂಗಲ್ಲಿ ಗ್ಯಾಪ್ ಕಾಣಿಸ್ಬಾರ್ದು ಫ್ರೆಂಡ್ಸ್. ಗ್ಯಾಪ್ ಕಾಣಿಸ್ದೇ ಇರೋ ಥರ ಈ ರೀತಿ ಫುಲ್ ರಿಂಗ್ ಕಂಪ್ಲೀಟ್ ಮಾಡ್ಕೊಳ್ಳಿ ಡಬಲ್ ಕ್ರೋಶೆಟ್ ಹಾಕ್ಕೊಂಡು. ನೋಡ್ಬೋದು ಫ್ರೆಂಡ್ಸ್, ಮತ್ತು ನಾನು ಲಾಸ್ಟಿಗೆ ಅಲ್ಲಿ ರಿಂಗ್ ಕಾಣಿಸ್ತಿದೆ, ಇನ್ನೂ ಒಂದು ಡಬಲ್ ಕ್ರೋಶೆಟ್ ಹಾಕ್ಕೋತಿದ್ದೀನಿ. ಸೊ ರಿಂಗ್ ಕ್ಲೋಸ್ ಆಗುತ್ತೆ. ಇನ್ನೂ ಒಂದು ಡಬಲ್ ಕ್ರೋಶೆಟ್ ಹಾಕ್ಕೋತೀನಿ ನೋಡಿ ಫ್ರೆಂಡ್ಸ್. ಈ ರೀತಿ ಫುಲ್ ರಿಂಗ್ನ ನೀವು ಡಬಲ್ ಕ್ರೋಶೆಟ್ ಕವರ್ ಮಾಡ್ಕೊಂಡ್ಬಿಡಿ. ಆದಮೇಲೆ ಸ್ಟಾರ್ಟಿಂಗ್ ಡಬಲ್ ಚೈನ್ ಹಾಕಿರ್ತೀವಲ್ಲ ಫ್ರೆಂಡ್ಸ್, 2 ಚೈನ್ಸ್ ಮೇಲೆ ಒಂದು ಹೋಲ್ ಗ್ಯಾಪ್ ಕಾಣಿಸುತ್ತೆ. ಆ ಹೋಲ್ ಗ್ಯಾಪಿಗೆ ಈ ರೀತಿ ಒಂದು ಸರಿ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟು 2 ಚೈನ್ಸ್ ಹಾಕ್ಕೋತೀನಿ ಫ್ರೆಂಡ್ಸ್. 2 ಚೈನ್ಸ್ ಹಾಕ್ಕೊಂಡು ದಾರ ಮೇಲೆ ಮಾಡ್ಕೋತೀನಿ. ದಾರ ಮೇಲೆ ಮಾಡಿಕೊಂಡು ಸ್ಮಾಲ್ ಬೀಡ್ಸ್ ಇನ್ಸರ್ಟ್ ಮಾಡ್ಕೋತೀನಿ. ಬೀಡ್ ಇನ್ಸರ್ಟ್ ಮಾಡಿಕೊಂಡು ನಾನು ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡು ಅಲ್ಲಿ 2 ಚೈನ್ ಹಾಕಿದ್ದಿದ್ದ ಹತ್ರ ಹೋಲ್ ಗ್ಯಾಪ್ ಮೇಲೆ ಲಾಕ್ ಮಾಡಿದ್ವಲ್ಲ ಫ್ರೆಂಡ್ಸ್, ಅದಾದಮೇಲೆ ನೆಕ್ಸ್ಟು ಡಬಲ್ ಕ್ರೋಶೆಟ್ ಇದೆಯಲ್ಲ ಫ್ರೆಂಡ್ಸ್, ಫಸ್ಟ್ ಡಬಲ್ ಕ್ರೋಶೆಟ್ ಮೇಲೆ ಒಂದು ಹೋಲ್ ಗ್ಯಾಪ್ ಕಾಣಿಸುತ್ತೆ, ಅಲ್ಲಿಗೆ ಆ ಹೋಲ್ ಗ್ಯಾಪಿಂದ ಇನ್ನೂ ಒಂದು ಡಬಲ್ ಕ್ರೋಶೆಟ್ ಮಾಡ್ಕೋತೀನಿ. ಮಾಡಿಕೊಂಡು ಮತ್ತೆ ದಾರ ಮೇಲೆ ಮಾಡಿಕೊಂಡು ಬೀಡ್ ಇನ್ಸರ್ಟ್ ಮಾಡ್ಕೋತೀನಿ. ಬೀಡ್ ಇನ್ಸರ್ಟ್ ಮಾಡಿಕೊಂಡು
ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಮತ್ತು ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ದಾರ ಎಳ್ಕೊಂಡು ಸೂಜಿ ಮೇಲೆ 3 ಲೂಪ್ ಇರುತ್ತೆ, 2ರಲ್ಲಿ ಒಂದು ಸೇಮ್ ಫಸ್ಟ್ ಸ್ಟೆಪ್ಪಲ್ಲಿ ಯಾವ ರೀತಿ ಡಬಲ್ ಕ್ರೋಶೆಟ್ ಹಾಕ್ಕೊಂಡಿದ್ದೀರೋ ಇದು ಅಷ್ಟೇ ಫ್ರೆಂಡ್ಸ್, ಡಬಲ್ ಕ್ರೋಶೆಟೇ ಬರುತ್ತೆ. ಬಟ್ ಬೀಡ್ ಇನ್ಸರ್ಟ್ ಮಾಡ್ತಿದ್ದೀವಿ ಸೆಂಟರಿಗೆ. ಈ ಡಿಸೈನ್ ಫುಲ್ ಡಬಲ್ ಕ್ರೋಶೆಟಿಂದನೇ ಫಿಲ್ ಮಾಡ್ಕೊಂಡು ಹೋಗ್ತೀವಿ ಫ್ರೆಂಡ್ಸ್. ನೋಡಿ, ಮತ್ತೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೋಬೇಕು, ಆ ಹೋಲ್ ಗ್ಯಾಪಿಂದ ದಾರ ಎಳ್ಕೊಂಡು 2ರಲ್ಲಿ ಒಂದು ಆ ರೀತಿ ಮಾಡ್ಕೋತಾ ಹೋಗಿ ಫ್ರೆಂಡ್ಸ್. ಟೋಟಲ್ ನಾನು 13 ಬೀಡ್ಸ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. 13 ಬೀಡ್ಸ್ ಅಂದರೆ ಡಬಲ್ ಕ್ರೋಶೆಟ್ಟು 14 ಬರುತ್ತೆ. ಫಸ್ಟು ಬೀಡ್ ಇನ್ಸರ್ಟ್ ಮಾಡಿಕೊಂಡು ನೆಕ್ಸ್ಟ್ ಒನ್ನು ಡಬಲ್ ಕ್ರೋಶೆಟ್ ಮಾಡ್ಕೋತೀನಿ. ನೋಡ್ಬೋದು ಫ್ರೆಂಡ್ಸ್, ಇದು ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಬೇಕಿದ್ರೆ ಇದನ್ನು ಬ್ಲೌಸು ಥ್ರೆಡ್ ಇರುತ್ತಲ್ಲ ಫ್ರೆಂಡ್ಸ್, ಬ್ಯಾಕ್ ಸೈಡು ಟೈಯಿಂಗ್ ಮಾಡೋ ಥ್ರೆಡ್ಡು, ಅದಕ್ಕೆ ಹ್ಯಾಂಗಿಂಗ್ಸ್ ಆಗಿನೂ ಯೂಸ್ ಮಾಡ್ಕೋಬೋದು ಈ ಡಿಸೈನು. ನಾನು ಇದು ಹ್ಯಾಂಗಿಂಗ್ ಕುಚ್ಚು ಥರ ಮಾಡ್ತಿರೋದು ಫ್ರೆಂಡ್ಸ್. ಇದೇ ರೀತಿ ನಾನು ತುಂಬ ಮಾಡಿಟ್ಕೊತೀನಿ. ನಾನು ಸ್ಯಾಂಪಲ್ ಡಿಸೈನ್ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ಇವಾಗ ನೀವು ಫುಲ್ ಸ್ಯಾರಿಗೆ ಟೋಟಲ್ 24 to 25 ಹಿಡಿಯುತ್ತೆ. 1.5 ಇಂಚ್ ಆರ್ 2 ಇಂಚ್ ಗ್ಯಾಪ್ ಕೊಟ್ಟು ಹಾಕ್ಕೊಂಡ್ರೆ. ಸೊ ನಾನು ಈ ರೀತಿ ಸಪ್ರೇಟಾಗಿ ಮಾಡಿ ಇಟ್ಕೋತಿದ್ದೀನಿ ಫ್ರೆಂಡ್ಸ್. ನಾನು ನಿಮಗೆ ಒಂದು ಸ್ಯಾಂಪಲ್ ತೋರಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಈ ರೀತಿ ಬೀಡ್ ಇನ್ಸರ್ಟ್ ಮಾಡಿಕೊಂಡು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊತೀನಿ, ಮತ್ತು ನೆಕ್ಸ್ಟ್ ಹೋಲ್ ಗ್ಯಾಪಿಗೆ ಡಬಲ್ ಕ್ರೋಶೆಟ್ ಮಾಡ್ಕೋತೀನಿ. ನೋಡ್ಬೋದು ಫ್ರೆಂಡ್ಸ್, ನಿಮಗೆ ಡಬಲ್ ಕ್ರೋಶೆಟ್ ಅಂದರೆ ಆಲ್ರೆಡಿ ಗೊತ್ತಿರುತ್ತೆ. ಬಿಗಿನರ್ಸ್ ಆದರೆ ಒಂದು ಸರಿ ನೀಟಾಗಿ ನೋಡ್ಕೊಳ್ಳಿ ಯಾವ ರೀತಿ ಡಬಲ್ ಕ್ರೋಶೆಟ್ ಹಾಕ್ಕೊಳ್ಳೋದು ಅಂತ. ನೋಡಿ ಫ್ರೆಂಡ್ಸ್, ಈ ರೀತಿ ಬೀಡ್ ಇನ್ಸರ್ಟ್ ಮಾಡ್ಕೋತೀನಿ. ನೆಕ್ಸ್ಟು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಆ ಹೋಲ್ ಗ್ಯಾಪಿಂದ ದಾರ ಎಳ್ಕೊಂಡು 2ರಲ್ಲಿ ಒಂದು ಈ ರೀತಿ ಡಬಲ್ ಕ್ರೋಶೆಟ್ ಹಾಕ್ಕೋತೀನಿ ಫ್ರೆಂಡ್ಸ್. ಸೊ ಯಾರು ಬೇಕಿದ್ದರೂ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಈ ಡಿಸೈನ್ನ ಎಕ್ಸ್ಪೀರಿಯನ್ಸ್ಡು ಆರ್ ಬಿಗಿನರ್ಸ್ ತುಂಬ ಈಸಿಯಾಗಿ ಹಾಕ್ಕೋಬೋದು ಒಂದು ಸರಿ ಪ್ರಾಕ್ಟೀಸ್ ಆದರೆ. ನೋಡಿ ಫ್ರೆಂಡ್ಸ್, ಈ ರೀತಿ ಟೋಟಲ್ 13 ಬೀಡ್ಸ್ ಹಾಕ್ಕೊಂಡಿದ್ದೀನಿ ನಾನು. ನೋಡಿ ಫ್ರೆಂಡ್ಸ್, ಕಂಪ್ಲೀಟ್ ಆಯಿತು. 13 ಬೀಡ್ಸ್ ಹಾಕ್ಕೊಂಡ್ಮೇಲೆ 3 ಚೈನ್ಸ್ ಹಾಕ್ಕೋತೀನಿ ಫ್ರೆಂಡ್ಸ್. 3 ಚೈನ್ಸ್ ಹಾಕ್ಕೊಂಡು ಕಟ್ ಮಾಡ್ಕೋತೀನಿ ಥ್ರೆಡ್ನ. ಕಟ್ ಮಾಡಿಕೊಂಡು ನಾನು ಈ 3 ಚೈನ್ಸ್ ಹಾಕಿದ್ದೀನಲ್ಲ ಫ್ರೆಂಡ್ಸ್, ಅದನ್ನು ಬ್ಯಾಕ್ ಸೈಡಿಗೆ ಸ್ಟಿಕ್ ಮಾಡ್ಕೋತೀನಿ. ಸೊ ಇದು ನೀಟಾಗಿ ಕಾಣಿಸುತ್ತೆ ಫ್ರಂಟ್ ಟು ಬ್ಯಾಕ್ 2 ಸೈಡೂ ಡಿಸೈನು ಅಂತ. ನೋಡಿ ಫ್ರೆಂಡ್ಸ್, ಈ ರೀತಿ ಗಮ್ ಹಾಕ್ಕೊಂಡು ಫ್ಯಾಬ್ರಿಕ್ ಗ್ಲೂ ಹಾಕ್ಕೊಂಡು ಈ ಥರ ಸ್ಟಿಕ್ ಮಾಡ್ಕೊಬಿಡಿ ಫ್ರೆಂಡ್ಸ್. ಸ್ಟಿಕ್ ಮಾಡಿಕೊಂಡು ಕಟ್ ಮಾಡ್ಕೊಬಿಡಿ ಎಕ್ಸ್ಟ್ರಾ ತೆಡ್ಡಿರೋದು. ನೋಡಿ ಫ್ರೆಂಡ್ಸ್, ಈ ರೀತಿ ಕಟ್ ಮಾಡಿಕೊಂಡು ನೀಟಾಗಿ ಗಮ್ ಹಾಕಿ ಸ್ಟಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿ ನಾನು ತುಂಬ ಮಾಡಿಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಡಿಸೈನು ಕಂಪ್ಲೀಟ್ ಆಯಿತು. ನೆಕ್ಸ್ಟು ಸೆಂಟರಿಗೆ ಒಂದು ಬೀಡ್ ಸ್ಟಿಕ್ ಮಾಡ್ಕೊತೀನಿ, ಅದನ್ನು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿ ನಾನು ಸಪ್ರೇಟು ಮಾಡಿಟ್ಕೊಂಡು ಆಮೇಲೆ ಸ್ಯಾರಿಗೆ ಅಟ್ಯಾಚ್ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ನಾನು ಈ ರೀತಿ ಡಬಲ್ ಕಲರ್ ಕಾಂಬಿನೇಷನಲ್ಲಿ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಸ್ಯಾರಿ ಸಿಂಗಲ್ ಕಲರ್ ಇದ್ದರೆ ಸಿಂಗಲ್ ಕಲರಲ್ಲೇ ಮಾಡ್ಕೋಬೋದು ಫ್ರೆಂಡ್ಸ್. ನಾನು ಇದು ಸ್ಯಾಂಪಲ್ ಡಿಸೈನ್ ತೋರಿಸ್ತಿರೋದ್ರಿಂದ ನಾನು ಡಬಲ್ ಕಲರ್ ಕಾಂಬಿನೇಷನ್ ಯೂಸ್ ಮಾಡಿದ್ದೀನಿ. ನಿಮ್ಗೆ ಯಾವ ಕಲರ್ ಕಾಂಬಿನೇಷನ್ ಯೂಸ್ ಮಾಡೋದು ಇಷ್ಟ ಇದ್ದರೆ ಕಾಂಬಿನೇಷನ್ ಯೂಸ್ ಮಾಡಿ, ಇಲ್ಲ ಅಂದರೆ ನೀವು ಸಿಂಗಲ್ ಕಲರೇ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ಫ್ರೆಂಡ್ಸ್ ಫುಲ್ ಸ್ಯಾರಿಗೆ. ನೋಡಿ ಫ್ರೆಂಡ್ಸ್, ಈ ರೀತಿ ಸೆಂಟರಿಗೆ ನಾನು ಗ್ಲೂ ಹಾಕಿ ಅದಕ್ಕೆ ಕರೆಕ್ಟಿಗೆ ಫಿಲ್ ಆಗುವಂಥ ಬೀಟನ್ನ ನೀಟಾಗಿ ಆ ರೀತಿ ಸ್ಟಿಕ್ ಮಾಡ್ಕೋತೀನಿ ಫ್ರೆಂಡ್ಸ್. ಯಾಕಂದರೆ ಪ್ಲೈನ್ ಇರೋದಕ್ಕಿಂತ ಈ ರೀತಿ ಒಂದು ಬೀಟ್ ಸ್ಟಿಕ್ ಮಾಡಿಕೊಂಡ್ರೆ ತುಂಬ ಲುಕ್ಕಾಗಿ ಕಾಣುತ್ತೆ. ನೋಡಿಕೊಂಡು ನೀಟಾಗಿ ಸ್ಟಿಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಗ್ಲೂ ಹಾಕಿದ್ಮೇಲೆ ಒಂದು ಸರಿ ಸ್ಟಿಕ್ ಮಾಡಿ ನೀಟಾಗಿ
ಸೈಡಲ್ಲಿ ಇಟ್ಬಿಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿ ಅದಕ್ಕೆ ಫಿಲ್ ಆಗುವಂಥ ಬೀಡ್ಸೇ ಕರೆಕ್ಟಾಗಿ ಯೂಸ್ ಮಾಡಬೇಕು ಫ್ರೆಂಡ್ಸ್. ಅದಿಲ್ಲ ಅಂದರೆ ಇನ್ನೂ ಸ್ಮಾಲ್ ಬೀಡ್ಸ್ ಇದ್ದರೆ ನೀವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಸ್ಟಿಚ್ ಮಾಡಿಕೊಂಡ್ರೆ ಎಲ್ಲ ಥ್ರೆಡ್ ಕಾಣಿಸ್ತಿರುತ್ತೆ ಫ್ರೆಂಡ್ಸ್, ಡಿಸೈನ್ ಲುಕ್ ಹೋಗುತ್ತೆ. ಸೊ ನಾನು ಆ ಹೋಲ್ ಗ್ಯಾಪಿಗೆ ಫಿಲ್ ಆಗುವಂಥದ್ದು ಬೀಡ್ಸ್ನ ಸ್ಟಿಕ್ ಮಾಡ್ಕೊತಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಗ್ಲೂ ಹಾಕ್ಕೊಂಡು ಸ್ಟಿಕ್ ಮಾಡ್ಕೊಬಿಡಿ. ತುಂಬ ಚೆನ್ನಾಗಿ ಕಾಣುತ್ತೆ, ಇನ್ನೂ ಬೇಗನೂ ಆಗುತ್ತೆ, ಕಂಪ್ಲೀಟ್ ಆಗುತ್ತೆ ಡಿಸೈನು. ನೀವು ಇನ್ನೂ ಸ್ಮಾಲ್ ಬೀಟ್ ತೊಗೊಂಡ್ರೆ ಸ್ಟಿಚ್ ಮಾಡ್ಕೊಂಡು ಕುತ್ಕೊಬೇಕಾಗುತ್ತೆ, ಸೊ ಲೇಟ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಫುಲ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸ್ಯಾರಿಗೆ ಯಾವ ರೀತಿ ಹ್ಯಾಂಗಿಂಗ್ಸ್ ಥರ ಅಟ್ಯಾಚ್ ಮಾಡೋದು ಬನ್ನಿ ಫ್ರೆಂಡ್ಸ್ ನೋಡೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ನಾನು 2 ಇಂಚ್ ಗ್ಯಾಪಿಗೆ 2 ಇಂಚ್ ಗ್ಯಾಪ್ ಕೊಟ್ಟು ಹಾಕ್ಕೋತಿದ್ದೀನಿ. ಸ್ಟಾರ್ಟಿಂಗು ಸೇಮ್ ನೀವು ಯಾವ ಕಲರ್ ಅದು ಮಾಡಿಟ್ಕೊಂಡಿದ್ದೀರೋ ಡಿಸೈನು ಫ್ರೆಂಡ್ಸ್, ಆ ಡಿಸೈನ್ ಥ್ರೆಡ್ಡೇ ತೊಗೋಬೇಕು. ನೀವು ತೊಗೊಂಡು ಸ್ಟಾರ್ಟಿಂಗ್ ನಾನೊಂದು ಮೀಡಿಯಮ್ ಸೈಜ್ ಗೋಲ್ಡ್ ಬೀಡ್ ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಅದು ಗೋಲ್ಡ್ ಬೀಡು ಆದಷ್ಟು ಹ್ಯಾಂಗಿಂಗ್ ಥರ ಬರೋಲ್ಲ ಫ್ರೆಂಡ್ಸ್, ಸ್ಯಾರಿ ಮೇಲೇ ಬರಬೇಕು. ಸೊ ನೆಕ್ಸ್ಟ್ ಕ್ರಿಸ್ಟಲ್ ಬೀಡ್ ಯೂಸ್ ಮಾಡ್ತೀನಿ, ಅದು ಸ್ವಲ್ಪ ಹ್ಯಾಂಗಿಂಗ್ ಥರ ಬಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನಾನು ಈ ಗೋಲ್ಡ್ ಬೀಡನ್ನ ಸ್ಯಾರಿ ಮೇಲೇ ಆ ರೀತಿ ನಾಟ್ ಹಾಕ್ಕೋತಿದ್ದೀನಿ. ನಾಟ್ ಹಾಕ್ಕೊಂಡು ಮತ್ತು ಆ ಬೀಡ್ ಒಳಗಡೆಯಿಂದ ನೀಡರ್ನ ಎಳ್ಕೊಂಡು ಇವಾಗ ನಾನು ಕ್ರಿಸ್ಟಲ್ ಬೀಡ್ ಇನ್ಸರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಕ್ರಿಸ್ಟಲ್ ಬೀಡ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಶೈನಿಂಗ್ ಲುಕ್ ಕಾಣಿಸುತ್ತೆ. ಸೊ ನಾನು ಕ್ರಿಸ್ಟಲ್ ಬೀಡ್ ಯೂಸ್ ಮಾಡ್ತಿದ್ದೀನಿ, ನಿಮಗೆ ಯಾವ ರೀತಿ ಬೀಡ್ ಬೇಕೋ ನೀವು ಯೂಸ್ ಮಾಡ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿ ಕ್ರಿಸ್ಟಲ್ ಬೀಡ್ ಇನ್ಸರ್ಟ್ ಮಾಡಿಕೊಂಡು ನೆಕ್ಸ್ಟು ಡಿಸೈನ್ನ ಇನ್ಸರ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಹಾಕಿಟ್ಟಿದ್ನಲ್ಲ ಡಿಸೈನ್ಸು ಸೆಂಟರಿಗೆ ನೋಡಿಕೊಂಡು ನೀಟಾಗಿ ಇನ್ಸರ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಆ ರೀತಿ ಸೆಂಟರಿಗೆ ಇನ್ಸರ್ಟ್ ಮಾಡಿಕೊಂಡು ನಾನು ನೆಕ್ಸ್ಟು ಕ್ರಿಸ್ಟಲ್ ಬೀಡ್ ಒಳಗಡೆಯಿಂದ ನೀಡಲ್ನ ಎಳ್ಕೊತೀನಿ. ನಾನು ಕ್ರಿಸ್ಟಲ್ ಬೀಡ್ ಒಳಗಡೆಯಿಂದ ಮಾತ್ರ ಎಳ್ಕೊತಿದ್ದೀನಿ ಫ್ರೆಂಡ್ಸ್, ಗೋಲ್ಡ್ ಬೀಡ್ ಒಳಗಡೆಯಿಂದ ಎಳ್ಕೊತಿಲ್ಲ. ಜಸ್ಟ್ ಕ್ರಿಸ್ಟಲ್ ಬೀಡ್ ಒಳಗಡೆಯಿಂದ ನೀಡಲ್ನ ಎಳ್ಕೊಂಡು ಇವಾಗ ಸ್ಯಾರಿಗೆ ನಾಟ್ ಹಾಕ್ಕೋತೀನಿ ಫ್ರೆಂಡ್ಸ್. ಸ್ಯಾರಿಗೆ ಆ ರೀತಿ ನೀಡಲ್ನ ಇನ್ಸರ್ಟ್ ಮಾಡಿಕೊಂಡು ಒಂದು ನಾಟ್ ಹಾಕ್ಕೋತೀನಿ. ನೋಡಿಕೊಂಡು ಜಾಸ್ತಿ ಲೂಸ್ ಬಿಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್, ಅದು ಹ್ಯಾಂಗಿಂಗು ಜಾಸ್ತಿ ಲೂಸ್ ಆದರೆ ಥ್ರೆಡ್ ಎಲ್ಲ ಕಾಣುತ್ತೆ, ಸೊ ಚೆನ್ನಾಗಿ ಕಾಣಲ್ಲ ಲುಕ್ಕು. ನೋಡಿಕೊಂಡು ಆದಷ್ಟು ಜಾಸ್ತಿ ಟೈಟು ಮಾಡಬೇಡಿ, ಸೊ ಜಾಸ್ತಿ ಲೂಸು ಮಾಡಬೇಡಿ. ಈ ರೀತಿ ಹ್ಯಾಂಗಿಂಗ್ಸ್ ಥರ ಅದು ಹ್ಯಾಂಗ್ ಆಗ್ತಿರುತ್ತೆ, ಆ ರೀತಿ ನೋಡಿಕೊಂಡು ನೀವು ನಾಟ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಒಂದು 3-4 ನಾಟ್ಸ್ ಹಾಕ್ಕೋತೀನಿ ನಾನು. ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು ನೋಡಿಕೊಂಡು ಒಂದು 3-4 ಟೈಮ್ಸ್ ನಾಟ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಯಾಕಂದರೆ ಸೊ 1 ನಾಟ್ ಇಲ್ಲ ಅಂದರೂ 1 ನಾಟು ಕರೆಕ್ಟಾಗಿ ಕೂತಿರುತ್ತೆ ಅಂತ. ನಿಮ್ಗೆ ಅಕಸ್ಮಾತ್ ಅದೇನಾದರೂ ಕ್ರಿಸ್ಟಲ್ ಬೀಡಿಂದ ಎಳ್ಕೊಂಡಿರೋದು ಲೂಸ್ ಅನ್ನಿಸ್ತು ಅಂದರೆ ಮತ್ತೆ ನೀವು ರಿಟರ್ನ್ ಕ್ರಿಸ್ಟಲ್ ಬೀಡ್ ಒಳಗಡೆಯಿಂದ ಹೋಗಿ ಆ ಡಿಸೈನ್ ಒಳಗಡೆಯಿಂದ ಬಂದು ಮತ್ತೆ ವಾಪಸ್ ಬಂದು ಸ್ಯಾರಿಗೆ ಈ ರೀತಿ ನಾಟ್ ಹಾಕ್ಕೊಳ್ಳಿ ಫ್ರೆಂಡ್ಸ್, ಟೈಟಾಗಿ ಎಳ್ಕೊಂಡು. ಅಕಸ್ಮಾತ್ ಲೂಸ್ ಆಯಿತು ಅಂದರೆ ನನಗೇನು ಲೂಸ್ ಆಗಿಲ್ಲ, ಸೊ ನಾನು ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಸೊ ನಾನು 1 ಟೈಮ್ ದಾರ ಎಳ್ಕೊಂಡು 3 ಟೈಮ್ಸ್ ಸ್ಯಾರಿಗೆ ಲಾಕ್ ಮಾಡಿಕೊಂಡು ಲಾಸ್ಟಿಗೆ ನಾಟ್ ಹಾಕಿ ಥ್ರೆಡ್ನ ಕರೆಕ್ಟಾಗಿ ಕಟ್ ಮಾಡ್ಕೋತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿ ನಾನು ಮಾಡಿಟ್ಕೊಂಡಿರೋ ಡಿಸೈನ್ಸ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡು ಹೋಗ್ತೀನಿ. ಇದು ಬಂದುಬಿಟ್ಟು ಹ್ಯಾಂಗಿಂಗ್ಸ್ ಥರ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು. ನೋಡ್ಬೋದು ಫ್ರೆಂಡ್ಸ್, ಕಂಪ್ಲೀಟ್ ಆಗಿದೆ. ನಾನೆಲ್ಲ ಹ್ಯಾಂಗಿಂಗ್ಸ್ನ ಹ್ಯಾಂಗ್ ಮಾಡ್ಕೊಂಡಿದ್ದೀನಿ. ನಾನೀಗ ತೋರಿಸ್ತಿರೋದು ಸ್ಯಾಂಪಲ್ ಡಿಸೈನು ಫ್ರೆಂಡ್ಸ್. ನೀವು ಸ್ಯಾರಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು, ಬ್ರೈಡಲ್ ಲುಕ್ ಬರುತ್ತೆ. ಕ್ರಿಸ್ಟಲ್ ಬೀಡ್ಸ್ ಹಾಕಿರೋದ್ರಿಂದ ಶೈನಿಂಗ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಫ್ರೆಂಡ್ಸ್, ನೋಡ್ಬೋದು. ನೋಡಿ ಫ್ರೆಂಡ್ಸ್, ಈ ರೀತಿ ಕಾಣುತ್ತೆ ಡಿಸೈನು. ಟ್ರೈ ಮಾಡ್ಬೋದು ಫ್ರೆಂಡ್ಸ್ ನೀವು ಒಂದ್ಸರಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಬ್ಯಾಕ್ ಸೈಡ್ ಇದೆಲ್ಲ ಫ್ರೆಂಡ್ಸ್ ನಾಟ್ ಹಾಕಿದ್ದೀನಲ್ಲ, ಆ ನಾಟ್ ಹತ್ರ ಎಲ್ಲ ನಾನು ಗ್ಲೂ ಹಾಕ್ಬಿಟ್ಟು ಸ್ಟಿಕ್ ಮಾಡ್ಕೊತೀನಿ ಲಾಸ್ಟಲ್ಲಿ. ಸೊ ಫ್ರಂಟ್ ಟು ಬ್ಯಾಕ್ ಸೇಮ್ ಕಾಣಬೇಕಲ್ವ, ಸೊ ಅದಕ್ಕೆ ಫ್ರೆಂಡ್ಸ್ ಜಾಸ್ತಿ ನೀವು ನಾಟ್ ಹಾಕ್ಕೊಳ್ಳೋವಾಗ ಥ್ರೆಡ್ ಜಾಸ್ತಿ ಅಲ್ಲಿ ನಾಟ್ ಮಾಡಬೇಡಿ ಫ್ರೆಂಡ್ಸ್. ಸೊ ಬ್ಯಾಕು ಫ್ರಂಟು
ಲುಕ್ ಒಂದೇ ರೀತಿ ಇರಲ್ಲ, ಜಾಸ್ತಿ ಥ್ರೆಡ್ ಕಾಣಿಸುತ್ತೆ ಬ್ಯಾಕ್ ಸೈಡು. ಸೊ ನೋಡಿಕೊಂಡು ನೀಟಾಗಿ ನಾಟ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಡಿಸೈನ್ ಕಂಪ್ಲೀಟ್ ಆಗಿದೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಫ್ರೆಂಡ್ಸ್ ಈ ಡಿಸೈನು. ಯಾರಿಗೆಲ್ಲ ಈ ಡಿಸೈನ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಆದಷ್ಟು. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮತ್ತು ಸೈಡಲ್ಲಿ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಮಾಡೋ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು.